ವಾಕ್ಯ ಅಂದರೆ ಕೊನೆಯ ವಾಕ್ಯ. ಏಸಪ್ಪ ಲಾಸ್ಟಾಗಿ ಹೇಳಿ ಒಪ್ಪಿಕೊಡೋ ವಾಕ್ಯ. ಅದರಿಂದ ನಾವು ಒಪ್ಪಿಕೊಡ್ಬೇಕಂತಾನೆ ಅದನ್ನ ಹೇಳಿ ದೇವ್ರಿಗೆ ಮಾಡ್ತಾ ಇದ್ರು. ಅದಕ್ಕೆ ಒಪ್ಪಿಸಿ ಕೊಟ್ಟಿರುವಂತ ಒಂದು ಹಾಡಿಗೆ ಹೇಳ್ಬಿಟ್ಟು ಸ್ವಲ್ಪ ಆಮೇಲೆ ನಾನು ಮಾತಾಡ್ತೀನಿ. ಜೀವನ ಕೊಟ್ಟಿದ್ರೆ ತಂದೆಯಪ್ಪ ನಾವು ಪಾಪದಿಂದ ಬಿಡುಗಡೆ ಆಗ್ಬೇಕಂತಾನೆ ತಂದೆಯಪ್ಪ. ನೀವು ತಂದೆಯಪ್ಪ ತಂದೆಯಪ್ಪ ಜೀವನ ಕೊಟ್ಟಿದ್ರೆ ತಂದೆಯಪ್ಪ. ಈ ವಾಕ್ಯದ ತಂದೆಯಪ್ಪ ಈ ವಾಕ್ಯ ತಿಳ್ಕೊಳ್ಳುವಾಗೇಸಪ್ಪ ನಿಮ್ಮಾಗೆ ನಾವು ತಂದೆಯಪ್ಪ ಈ ಪೂರ್ಣದಲ್ಲಿ ಜೀವಂತ ಇರತಕ್ಕಂಥದ್ದು ನಿಮ್ಮ ಥರನೇ ನೀವು ಸೇವೆ ಮಾಡಿ ತಂದೆಯಪ್ಪ. ನಿಮ್ಮ ಥರನೇ ತಂದೆಯಪ್ಪ ನಮ್ಮ ಜೀವನ ತಂದೆಯಪ್ಪ ನಿಮ್ಮ ಕರಕ್ಕೆ ಒಪ್ಪಿಸ್ಬೇಕು ತಂದೆಯಪ್ಪ. ನೀವೇ ನಮ್ಮ ಆಸರು ಮಾಡ್ಬೇಕಲ್ಲ ಏಸಪ್ಪ ಅದಕ್ಕೆ ಮುಂದೆ ಮಾಡಬೇಕು ತಂದೆಯೇ. ಯೋಗಾನ 19ನೇ ಅಧ್ಯಾಯ 30ನೇ ವಾಕ್ಯ. ಯೇಸು ಆ ಹುಳಿ ರಸವನ್ನು ಕರ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆ ಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. ಎಲ್ಲ ಅವಾಗ ಅವ್ರು ಮಾಡ್ಬೇಕಾದ್ರೆ ಎಲ್ಲ ಕೆಲಸನೂ ಮುಗೀತು ಅಂತ ಅವ್ರಿಗೆ ಒಂದು ನಂಬಿಕೆ ಬಂದಿತ್ತು. ಈಗ ಒಂದೊಂದೇ ಸಿಲುವೆ ನೆನೆಸು. ನಾವಾದ್ರೆ ಸಾಯುವಾಗ ಅಯ್ಯೋ ಏನಪ್ಪ ಹೌದು ಈ ಜನ ಬಿಟ್ಬಿಟ್ಟು ಇದು ಜನರು ಬಿಟ್ಬಿಟ್ಟು ಇದ್ರು ಹಂಗೆ ನೆನೆಸ್ಕೊಳ್ತೀವಿ. ಆದರೆ ಏಸಪ್ಪ ಏನು ಮಾಡಿದ್ದಾರೆ ಮೇಲೆ ಸಾಯುವಾಗ ನಾನು ಅದನ್ನು ಮಾಡಿ ಮುಗಿಸ್ತಾನ, ನನಗೆ ಕರೆದ್ರಲ್ಲ ಈ ಭೂಮಿ ಕರ್ಕೊಂಡು ಬಂದಿರಲ್ಲ ನೀವು ಆ ಕಾರ್ಯ ಮುಗಿಸ್ತಾನ, ಅದು ಮುಗಿದು ಬಿಟ್ಟಿದ್ದಾನ ಅಂತ ಹೇಳಿ ಒಂದೊಂದೇ ಯೋಚನೆ ಮಾಡಿ 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 ಕೊನೆಗೆ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ ಅಂತ ಹೇಳಿ ದೇವರು ಈಗ ತೀರಿತು, ಈಗ ನನ್ನ ಜೀವನದಲ್ಲಿ ನಾನು ಈಗ ಬರ್ಬೋದು ಅಂತ ಹೇಳಿ ದೇವರ ಕೈಯಲ್ಲಿ ತನ್ನ ಆತ್ಮನ ಒಪ್ಪಿಸ್ಕೊಟ್ಟಿದ್ರು. ಫಸ್ಟ್ ಅವ್ರಿಗೆ ಏನಂದ್ರೆ ಮುಗಿತು ಅಂತ ಹೇಳೋ ಇಬ್ಬರೇ ಪ್ರಭದಲ್ಲಿ ಬಂದು ನನ್ನ ಕೆಲಸ ಮುಗಿತಪ್ಪ ಅಂತ ಹೇಳಿ ಇಬ್ಬರೇ. ಒಂದು ಜೀಸಸ್
ಇನ್ನೊಂದು ಪೌಲನು. ಪೌಲನ ಬಗ್ಗೆ ಗೊತ್ತು ಎಲ್ಲರಿಗೂ. ಅವನು ಕ್ರಿಶ್ಚಿಯನ್ಸ್ ಎಲ್ಲ ಸಾಯಿಸ್ತಾ ಬಂದವನು. ಯಾರಾದ್ರೂ ಏಸು ಕ್ರೈಸ್ತ ಅಂತ ಹೇಳಿದ್ರೆ ಸಾಕು ಸಾಯಿಸ್ಬಿಡ್ತಾರೆ. ಮಗು ಎಲ್ಲ ಕಾಲು ಹಿಡ್ಕೊಂಡು ಹಂಗೆ ಎಲ್ಲ ಸಾಯಿಸಿದವನು. ಅಂದವನು ಕೊನೆಗೆ ದೇವರಿಗೆ ಬಂದು ದೇವರನ್ನ ಮಾಡಿ ಅವನ್ನ ಬದಲಾವಣೆ ಮಾಡಿ ಕೊನೆಗೆ ಅವ್ರು ಹೇಳ್ತಾ ಇದ್ದಾನೆ, ಎಲ್ಲ ನಾನು ಬೇಕಾದ್ರೆ ನಾನು ಓಡಬೇಕಾದ್ರೆ ಓಟೆಲ್ಲ ಮುಗಿತಂತ. ನೋಡಿ, 1 ತಿಮೋಥೆಯು 2 ತಿಮೋಥೆಯು 4ನೇ ಅಧ್ಯಾಯ 7ನೇ ವಾಕ್ಯ. ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ಅದರಿಂದ ಕೊಟ್ಟಿದ್ದಾರಲ್ಲ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ, ನೀತಿವಂತರಿಗೆ ದೊರಕುವ ಜಯಮಾಲೆಯ ಮುಂದೆ ನನಗೆ ಸಿದ್ಧವಾಗಿದೆ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿ ಆಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ಏನ್ ಹೇಳ್ತಿದ್ದಾರೆ ಅವರು? ನಾನು ದೇವರೇ ಈ ಪರವಾಗಿ ಓಡಾಡಿ ಓಡಿ 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 ದೇವರ ಸೇವೆ ಮಾಡಿ 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 ನಾನು ಕೊಟ್ಟವ್ರೆ. ಈಗ ನನಗೆ ದೇವರೇನು ಮಾಡಿದಾರಂತ ಜಯಮಾಲೆನ ಗಿಫ್ಟ್ ಆಗಿ ಕೊಡ್ತಾ ಇರ್ತಾರೆ ಅಂತ. ಈ ಥರ ನಾವು ಹೇಳೋಕ್ಕಾಗುತ್ತದ? ಏಸು ಮಾತ್ರ ಮುಗಿತಂದು ಹೇಳ್ತಾ ಇದ್ದಾರಲ್ಲ, ನಾವು ಹೇಳೋಕ್ಕಾಗುತ್ತದ? ಎಸಪ್ಪ, ಯಾಕಂದ್ರೆ ಈ ಪ್ರಪಂಚದಲ್ಲಿ ನಾವು ಒಬ್ಬೊಬ್ಬರು ಹುಟ್ಟಕ್ಕೆ ಒಂದು ರೀತಿ ಇದ್ದೇ ಇತ್ತು. ಯಾರು ಸುಮ್ಮನೆ ಅವರು ಹುಟ್ಟ ಮಾಡಲ್ಲ. ಅವರು ಸುಮ್ಮನೆ ಬಂದೆ ಬಾಳ್ದೆ ಸೆತ್ತೆ ಅಂತ ಆಗುತ್ತಿಲ್ಲ. ನಮ್ಮ ಮೇಲೆ ಏನೋ ಒಂದು ನೋಕ ಇರ್ತದೆ, ದೇವರಿಗೆ ಏನೋ ಒಂದು ಕಾರ್ಯ ಇರ್ತದೆ, ಇವ್ರ ಮೂಲವಾಗಿ ಏನಾದ್ರೂ ಮಾಡಬೇಕಂತ ಇರ್ತದೆ. ಒಂದು ವಾಕ್ಯದಲ್ಲಿ ಒಂದು ಫ್ಯಾಮಿಲಿಗೆ ಒಬ್ರು ಸಾಕತ್ತೆ, ಒಬ್ಬರೇ ದೇವ್ರಿಗೆ ಬಂದರೆ ಸಾಕತ್ತೆ. ಆಮೇಲೆ ಅವ್ರೇನು ಮಾಡ್ತಾರೆ? ಗಂಡನಾಗಿ ಎತ್ತಿನೋ ಹಂಗೆ ಹೇಳಿ ಹೇಳಿ ದೇವ್ರ ಮೇಲೆ ಅಟ್ಟ ಮಾಡಿ ಪ್ರೇಯರ್ ಮಾಡಿ ಕಣ್ಣೀರು ಸುತ್ತಿ ತನ್ನ ಗಂಡನ ತಗೊಂಡಿನೋ ಅವ್ರನ್ನ ದೇವರಿಗೆ ಬಂದಿರ್ತಾ ಇರ್ತಾರೆ. ಒಂದು ಫ್ಯಾಮಿಲಿಗೆ ಇಬ್ಬರು ಸಾಕು, ಒಂದು ಮನೆಗೆ ಒಬ್ಬರಿದ್ರೆ ಸಾಕು, ಒಂದು ಕುಟುಂಬಕ್ಕೆ ಇಬ್ಬರೇ ಸಾಕು. ನಮ್ಮಲ್ಲಿ ಹಂಗೆ ಒಬ್ರು ನಾವು ಒಬ್ರು ಮಾತ್ರ ಬಂದು ಬಂದು ಅಯ್ಯೋ ಏಸಪ್ಪ ಏಸಪ್ಪ ನಾವು ಓಡೇ ಕಣ್ಣೀರು ತುಚ್ಚಿದ್ದು ಎಲ್ಲ ಪ್ರೇ ಮಾಡೋದು. ನಾನು ಐಡಿಯಾ ಮಾಡಿದೆ, ಇವ್ರು ಸೇರ್ಕೊಂಡ್ಬಿಟ್ರೆ ಇಬ್ರು ಸೇರಿ ಹೋರಾಡ್ಬೋದಲ್ಲ. ನಾನು ಅಯ್ಯೋ ಏನಪ್ಪ ಯಾಕೆ ಯೋಚನೆ ಮಾಡ್ತೀಯಾ? ಇರು ರಚನೆ ಹೋಗ್ತಾ ಇರ್ತಾರೆ. ಅವ್ರು ಸೋದಾಗ ಹೋಗ ಏನು ಸುದ್ದಿ ಮಾಡ್ಬಿಟ್ಟು ಖಂಡಿತ ಒಂದಿಸ ರಚನೆ ಬಿಡ್ತಾ ಅಂತ ಒಬ್ರಿಗೂ ಸಪೋರ್ಟ್ ಮಾಡಕ್ಕೆ. ಆಮೇಲೆ ಇಬ್ಬರು ಸೇರ್ಕೊಂಡು ಫುಲ್ ಫ್ಯಾಮಿಲಿ ಅವ್ರು ಏನಾದ್ರು ಬೈದ್ರಿ ಚಿಂತೆ ಇಲ್ಲ, ಯಾಕಂದ್ರೆ ನಾವಿಬ್ರು ಒಟ್ಟಿಗೆ ಇರ್ತೀವಲ್ಲ ಅಂತ ದೇವರು. ಒಬ್ರು ಮಾತ್ರ ಅಲ್ಲ, ಒಬ್ಬ ಮನೆಗೆ ಒಬ್ರು ಸಾಕು, ಒಂದು ಫ್ಯಾಮಿಲಿ ಕುಟುಂಬಕ್ಕೆ ಇಬ್ಬರು ಸಾಕಂತಾರೆ. ಈಗ ಪೌಲ್ನ ಹಂಗೆ, ಯಾಕಂದ್ರೆ ನಾವು ಈ ಪ್ರಪಂಚದಲ್ಲಿ ನಮ್ಮನ್ನ ಉಂಡು ಮಾಡೋಕ್ಕೆ ಒಂದು ನೋವು ಇದ್ದೇ ಇರ್ತದೆ. ನನ್ನ ಕೈಲಿ ಏನು ಕೆಲಸ ಕೊಟ್ಟಿದ್ದಾರೆ, ನಾನು ಏನು ಹೇಗೆ ಮಾಡ್ಬೇಕಂತ. ಈಗ ಜೀಸಸ್ ಹೇಳ್ತಾರೆ, ಜೀಸಸ್ನ ಯಾಕೆ ಉಂಡು ಮಾಡ್ತಾರೆ ಅದು ನೋಡ್ಬೇಕು. ಮತ್ತೆ ಗೊತ್ತಿರ್ತದೆ ನೋಡಿ, ಇದ್ರಲ್ಲಿ ಹೇಳ್ತಾ ಇದ್ದಾರೆ ಜೀಸಸ್ ಹೇಳುವಾಗ ಒಂದು ಕಥೆ ತರ ಜೀಸಸ್ ನಮಗೆ ಹೇಳ್ಕೊಡ್ತಾ ಇದ್ದಾರೆ, ಒಂದು ಕಥೆ ತರ. ಯಾಕಂದ್ರೆ ಅದೇ ಒಂದು ಹಣ್ಣು ದ್ರಾಕ್ಷಿ ಹಣ್ಣು ತೋಟ ಇತ್ತಂತೆ. ಆ ತೋಟನ ಇವ್ರಿಗೆ ಅದು ಓನರ್ ಬಂದು ದ್ರಾಕ್ಷಿ ಹಣ್ಣೆಲ್ಲ ತುಂಬ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಈ ನೋಡ್ಕೊಳಪ್ಪ ನಿನ್ನ ಮನೆನ ತೋಟ ನೋಡ್ಕೊ, ದ್ರಾಕ್ಷಿ ಹಣ್ಣು ಬಂದ ಮೇಲೆ ನನಗೆ ಕೊಡಬೇಕು ಹಂಗೆ ಥರ ಮಾಡ್ತಾರಲ್ಲ, ಮುದ್ದೆಕ್ಲ ಬಿಟ್ಟರೆ ಹೆಂಗೆ ಮಾಡ್ತಾರಲ್ಲ, ದ್ರಾಕ್ಷಿ ಹಣ್ಣು ಬಂದು ನನಗೆ ಕೊಡು ಅಂತ ಹೇಳಿದ್ದಾರೆ. ಆಯ್ತು ಅಂತ ಇಲ್ಲ ಮುದ್ದೆ ತಗೊಂಡ್ಬಿಟ್ಟು ಆ ದ್ರಾಕ್ಷಿ ಹಣ್ಣು ತುಂಬ ಬಂದ ಮೇಲೆ ನೋಡಿ ಹೋಗಿ ಹಣ್ಣು ತಗೊಂಡ್ ಬಾ ಅಂದರೆ ಅವ್ರು ಹೇಳಿದ್ರೆ ಅಣ್ಣ ನನಗೆ ಕೊಡ್ಬೇಕು, ನಾವು ಕಷ್ಟಪಟ್ಟರೆ ಸರಿಸು. ಇನ್ನೊಬ್ರು ಓಡ್ ನೋಡಿದ್ರು, ಏನು ನಾನು ಈಗ ಕಳಿಸ್ದೆ ಕತ್ತೋಗ್ಬಿಟ್ರ, ಸರಿ ಇನ್ನೊಬ್ರು ಕಳಿಸ್ರು. ಹಿಂಗೆ ಒಬ್ಬೊಬ್ಬರು ಕಳಿಸುವಾಗ ಕೊನೆಗೆ ಏನು ಮಾಡ್ದ, ಬರೋರಿಗೆ ಎಲ್ಲರೂ ಸಾಯಿಸ್ತಾ ಇದ್ದ. ಕೊನೆಗೆ ಆ ಓಣ ನೋಡಿದ್ರು, ಈಗ ನನ್ನ ಮಗನೇ ಕಳಿಸ್ತೀನಿ, ಭಯ ಪಡ್ತಾರೆ ಎಲ್ಲರೂ. ಯಾಕೆ ಓಣದ ಮಗನೇ ಬಂದ್ಬಿಟ್ಟಿದ್ದಾರೆ ಅಂದರೆ ಭಯ ಪಡ್ತಾರೆ ಅಂತ ಹೇಳಿ ತನ್ನ ಒಬ್ಬರೇ ಮಗನ ಕಳಿಸು. ಈ ಮಗನ ಏನು ಮಾಡಿದ್ರು ಅವರು, ಅವ್ರನ್ನ ಸಾಯಿಸ್ತಾರೆ. ಅವ ದೇವ್ರ ಕೋಪ ಬಂದು ಅವ್ರು ಏನು ಮಾಡಿದ್ರು, ಅವರೆಲ್ಲ ಏನು ಮಾಡ್ಬೇಕಲ್ಲ ನೀವೇ ಹೇಳಿ. ನಮ್ಮ ಮನೆ ಹಂಗೆ ಬಿಡ್ತೀವ ನಾವು, ಎಷ್ಟು ಕೋಪ ಬರ್ತದೆ, ನಮ್ಮ ಕೈಲಿ ಆಗುತ್ತೋ ಇಲ್ವೋ, ಅದು ಕೋಪ ಮಾತ್ರ ಜಾಸ್ತಿ ಬರ್ತೈತಾನೆ. ನೀವು ಓಡರ್ ಮಾಡಿದ್ರು ಕೋಪದಲ್ಲಿ ಎಲ್ಲರ ಸಾಯಿಸಿ ನರಕಕ್ಕಾಗ್ತೀನಿ ಅಂತ ಹೇಳಿ ಮಾಡಿದ್ರು. ಇದನ್ನ ನಮಗೆ ದೇವರು ಒಳ್ಳೆ ಜೀವನದಾಗ ಇರುವಾಗಲೇ ನಮಗೆ ಒಂದು ವಾಕ್ಯ ಥರ ನಮಗೆ ಹೇಳ್ಕೊಟ್ಟಿದ್ದಾರೆ ಅವರು. ಮತ್ತೆ ಹೇಳಲೆ ಅದು ವಾಕ್ಯ ಇದೆ, ಅದನ್ನು ಕಥೆ ಥರ ಕೇಳಿ. ಇದರಲ್ಲಿ ದ್ರಾಕ್ಷಿ ಹಣ್ಣು ಯಾರು ಗೊತ್ತಾ, ನಾವೇ. ದ್ರಾಕ್ಷಿ ಬೆಳೆ ಅವರು ದೇವರು, ಅದೇ ನಾನೇ ದ್ರಾಕ್ಷಿ ಚೆಡಿ, ನೀವೆಲ್ಲ ಚೆಲ್ಲಿದ್ರೆ ದ್ರಾಕ್ಷಿ ಹಣ್ಣುಗಳು ನಾವು ದ್ರಾಕ್ಷಿ ಬೆಳ್ಳಿ. ಹಂಗಂದ್ರೆ
ದ್ರಾಕ್ಷಿ ಹಣ್ಣುಗಳು ಎತ್ಕೊಂಡು ಬಾ ಅಂತ ದೇವರು ಒಂದು ದೇವರ ಸೇವರ್ನ ಕರೆದ್ರು. ಹಂಗಾದ್ರೆ ನಮ್ಮನ್ನ ದೇವರೊಳಗೆ ಕರೆದು ಒಳ್ಳೆ ಹಣ್ಣು ಕೊಟ್ಟ ಮೇಲೆ ಬರೋರನ್ನು ಸೇರ್ಸಕ್ಕೆ ನಮ್ಮನ್ನ ಆರಿಸ್ಕೊಳ್ಳಕ್ಕೆ ಅಂತ ಬರುವಾಗ ಇವ್ರೇನ್ ಮಾಡ್ತಾರೆ, ದೇವ್ರ ಸೈತಾನ ಏನ್ ಮಾಡ್ತಾನೆ, ಯಾರು ಬಿಡಲ್ಲ, ಎಲ್ಲ ಸಾಯಿಸ್ಬಿಟ್ಟು ಏನ್ ಮಾಡ್ತಾನೆ, ನಮ್ಮನ್ನು ಕೆಟ್ಟ ದಾರಿಗೆ ಕರ್ಕೊಂಡು ಹೋಗ್ತಾನೆ. ಇವಾಗ ದೇವ್ರು ಮಾಡುದು ಒಬ್ಬೊಬ್ಬರ ಒಂದೊಂದು ಪ್ರವಾದಿಗಳು ದೇವ್ರ ಸೇವೆ ಎಲ್ಲ ನೋಡಿದ್ರು. ಕೊನೆಗೆ ನೋಡಿದ್ರಾಗ ಒಬ್ಬೊಬ್ಬರ ಬಂದು ನನ್ನ ಕೈಯಲ್ಲಿ ಆಗಲ್ಲಪ್ಪ, ಇವ್ರನ್ನ ಪರಲೋಕ ಸೇರ್ಸಕ್ಕಾಗಲ್ಲಪ್ಪ, ಸೈತಾನ್ ಮಂದಿಗೆ ಮಾಡ್ತಾನಪ್ಪ. ಕೊನೆಗೆ ಏನ್ ಮಾಡಿದ್ರು, ಏಸಪ್ಪನ ಏನ್ ಮಾಡಿದ್ರು, ನೀನೇ ಹೋಗಪ್ಪ. ಅವ್ರೇನು ಒಬ್ಬನೇ ಮಗನಂತೆ. ನೋಡೋಣ ದೇವ್ರ ವಾಕ್ಯ ಒಂದು ನೋಡೋಣ. ಯೋಗಾನ 3ನೇ ಅಧ್ಯಾಯ 16ನೇ ವಾಕ್ಯ ಹಂಗಿರ್ತಾರೆ. ಒಬ್ಬನೇ ಮಗನಂತ, ಪ್ರೀತಿಯ ಮಗನ್ನ, 4 ಮಕ್ಕಳಿಲ್ಲ, ಒಬ್ಬನೇ ಮಗನ, ಪ್ರೀತಿಯ ಮಗನ ಕಳಿಸಿ ನಮ್ಮನ್ನ ಕರ್ಕೊಂಡು ಹೋಗಕ್ಕೆ. ಅದನ್ನ ಎಷ್ಟು ಗೌರವ ಇದೆ ನೋಡಿ. ನಮ್ಮನ್ನ ಕರ್ಕೊಂಡು ಹೋಗಕ್ಕೆ, ದೇವರ ತಮ್ಮ ಕರ್ಕೊಂಡು ಹೋಗಕ್ಕೆ ಅಂತ ಬಂದ ಯೋಗಾನ 3ನೇ ಅಧ್ಯಾಯ 16ನೇ ವಾಕ್ಯ. ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ನಾವು ಒಬ್ಬರು ನಾಶವಾಗಬೇಕು, ಎಲ್ಲರೂ ದೇವರಿಗೆ ಬರಬೇಕು, ಎಲ್ಲರೂ ಪರಲೋಕ ಸೇರ್ಬೇಕು. ಎಷ್ಟು ಆಸೆ ದೇವರಿಗೆ. ನಾವು ಯಾರು ಕೆಟ್ಟೋಗ್ಬಾರಂತ ಅಷ್ಟೊಂದು ಪ್ರೀತಿನ ನಮ್ಮ ಮೇಲೆ ಇಟ್ಟಿದ್ದಾರೆ. ಆದರೆ ನಾವೇನ್ ಮಾಡ್ತೀವಿ, ಅಯ್ಯೋ ಬೇಡ, ಆಮೇಲೆ ನೋಡೋಣ, ಈಗ ನೋಡೋಣ, ಅದು ಬೇಡ, ಏಸಪ್ಪ ಬೇಡ, ಸೊ ಅಲ್ಲಿ ಹೋದ್ರೆ ತುಂಬಾ ಕಂಟ್ರೋಲ್ ಆಗುತ್ತೆ, ಕಟ್ಟಾಗುತ್ತೆ ಅಂತ, ಪ್ರಪಂಚನ ಅನ್ಯತೆ ಆಗಲ್ಲ ಅಂತ. ಆದ್ರೆ ಏಸಪ್ಪ ಪಿತ ಏನ್ ಮಾಡ್ತಾರೆ, ಒಬ್ಬನೇ ಮಗನ, ಎಲ್ಲಿ ಪ್ರೀತಿಯ ಮಗನ ನಮ್ಮ ಮೇಲೆ ಪ್ರೀತಿ ಇಟ್ಟು ನಮ್ಮನ್ನ ಪರವಾಗಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಹಿಂಗೆ ಕಳಿಸ್ತಾರಂತೆ. ಅದೇ ಒಬ್ಬರಾದ್ರು ನಾಶವಾಗದೆ ಎಲ್ಲ ಕರ್ಕೊಂಡು ಹೋಗ್ಬೇಕಂತಾನೆ ದೇವರು ಮಾಡಿದ್ದಾರೆ. ಆದರೆ ನಾವೇನ್ ಮಾಡ್ತೀವಿ, ದೇವರೊಳಗೆ ಬರಕ್ಕೆ ಅಷ್ಟೊಂದು ಯೋಚನೆ ಮಾಡ್ತೀವಿ. ಅದಕ್ಕೆ ದೇವ್ರು ಮಾಡ್ತಾರೆ, ಪ್ರಪಂಚ ಇರುವಾಗ ಸೆಪ್ರೇಟ್ ಆಗಿ ಹೋಗಿ ಒಂದು ಕಡೆ ಕೂತ್ಕೊಂಡು ಪ್ರೇರ್ ಮಾಡೋದು. ನೀವು ತುಂಬಾ ಅದ್ರ ಗೊತ್ತಾದ್ರೆ ನಾನು ನೆನ್ಸ್ಕೊಳ್ಳೋದು, ಏಸಪ್ಪ ಹೆಂಗೆ ಅಷ್ಟೊಂದು ಅತಿಥಿ ಅದ್ಭುತ ಮಾಡ್ತಾ ಇದ್ದಾರಲ್ಲ, ಅವ್ರಿಗೆ ಮಾತ್ರ ಅಷ್ಟು ಪವರ್ ಇದಿಲ್ಲ. ದೇವ್ರ ಮಗ ಅದನ್ನ ಪವರ್ ಇದೆ, ಯಾಕೆ ನಮಗೂ ಕೊಡಬಾರ್ದು ದೇವರು? ನಾನು ನೆನ್ಸ್ಕೊಳ್ಳೋದು. ಯಾವಾಗ ದೇವರೊಳಗೆ ಬಂದ್ರೆ ಅವಾಗ ನೆನ್ಸ್ಕೊಳ್ತೀನಿ. ನೆನ್ಸ್ಕೊಂಡು ಏಸಪ್ಪ ನೀವು ಮಾತ್ರ ಎಲ್ಲರೂ ಹೋಗಿ ಪ್ರೀಚ್ ಮಾಡಿದ್ರೆ ಒಪ್ಕೊಳ್ತಾರೆ, ಸರಿ ಆಯ್ತಾರೆ. ನಾವು ಹೋಗಿ ಪ್ರೀಚ್ ಮಾಡಿದ್ರೆ ಅಲ್ಲಿ ಹೊಡಿತಾರೆ ನಮ್ಮನ್ನ, ಅಲ್ಲಿಂದ ಎಲ್ಲರೂ ಏನೋ ಮಾಡ್ತಾರೆ, ಹೋಗಮ್ಮ ಅಂತಾರೆ, ಸಗಣಿ ಬಿಡ್ತಾರೆ. ಅದಕ್ಕೆ ದೇವರಿಗೆ ನನ್ನ ಮೇಲೆ ಆಗಿಲ್ಲ ಅಂದ್ರೂ ಬೇರೆ ನೋಡಿದ್ದೀನಿ. ಇಷ್ಟು ದಿವಸ ಆಯ್ತು, 45 ವರ್ಷದ ಮೇಲೆ ಆಯ್ತು ದೇವರಿಗೆ. ಇವತ್ತಾಗ ನನ್ನ ಮೇಲೆ ಏನು ಆಗಿಲ್ಲ. ದೇವರ ಕಾಪಾಡಿಕೊಂಡು ಬಂದಿದ್ರು. ಆದರೆ ನಮ್ಗೇನು ಮಾಡಿ ದೇವ್ರ ಸೇವೆ ಮಾಡುವಾಗ ನಮ್ಮ ಹೆಂಗೆ ಕಟ್ಟಾಗುತ್ತಲ್ಲ, ಅದು ಏನು ಮಾಡಿದ್ದಾರೆ. ಅದಕ್ಕೆ ನಾನು ಎಣಿಸ್ಕೊಂಡೆ, ಅದು ಹೆಂಗೆ ಆಗುತ್ತದೆ, ನಾವು ಹೊರಗಡೆ ಹೋಗ್ತೀವಿ, ನನಗೆ ಏನು ಮಾಡಬಾರ್ದು, ನಾನು ದೇವ್ರ ಸೇವೆ ಮಾಡ್ತೀನಿ. ನಾನು ಈಗಲೇ ಹೇಳ್ತಾ ಇರ್ತೀನಿ, ದೇವ್ರ ಸೇವೆ ಮಾಡಿಬಿಟ್ಟು ಅಯ್ಯೋ ಅವ್ರು ನೋಡಿದ್ರು, ಇವ್ರು ನೋಡಿದ್ರು, ಲಕ್ಷ ಕೊಡುವಾಗ ಮಾಡಿದ್ರು ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ, ನಾನು ನೆನೆಸ್ಕೊಳ್ಳೋದು ಯಾಕಪ್ಪ ಅಂತ. ಅದೇ ದೇವರು ಒಂದು ಕಾರ್ಯ ಮಾಡ್ತಾ ಇದ್ರು, ನಾನು ಅದೇ ಥರ ಮಾಡ್ತಾ ಇದ್ದೆ. ಏನು ಮಾಡ್ತಾ ಇದ್ದೆ ನೋಡಿ, ಲೋಕನು 5ನೇ ಅಧ್ಯಾಯ, ನಾವು ಹಂಗೆ ಮಾಡಲ್ಲ. ಅವಾಗ ದೇವರ ಕೃಪೆ ನಮಗೆ, ದೇವರ ಪವರ್ ನಮ್ಗೆ ಬಂದ್ಬಿಡ್ತೀವಿ. ಲೋಕನು 5ನೇ ಅಧ್ಯಾಯ 16ನೇ ವಾಕ್ಯ 16. ಲೋಕನು 5ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನೋಡಿ, ಆತನಾದರೂ ಅರಣ್ಯ ಪ್ರದೇಶಗಳಿಗೆ ಹೋಗಿ ದೇವರ ಪ್ರಾರ್ಥನೆಯನ್ನು ಮಾಡುತ್ತಿದ್ದನು. ಇದೇ ತರ ಎಲ್ಲಿ 2-3 ನೋಡಿ ನೀವು ನೋಡುವಾಗ ಗೊತ್ತಾಗುತ್ತದೆ. ಶಿಷ್ಯರೆಲ್ಲ ಬರುವಾಗ ನಾನು ಸ್ವಲ್ಪ ಪ್ರೇಯರ್ ಮಾಡ್ಕೊಂಡು ಬರ್ತೀನಿ, ನೀವು ಇಲ್ಲೇ ಇರ್ರಿ ಅಂತ ಹೇಳ್ಬಿಟ್ಟು ಹೋಗಿ ಮನಸ್ಬಿಟ್ಟು ದೇವರೇ ನಾನು ಅಲ್ಲಿ ಹೋಗ್ಬೇಕು, ಏನು ಮಾಡಬೇಕು ಅಂತ ಹೇಳಿ ಅವ್ರು ಹೇಳೋದ, ಈ ಕಡೆ ಹೋಗು, ಅಲ್ಲಿ ರಚನೆ ಮಾಡ್ತಾರೆ, ಈ ಕಡೆ ಹೋಗಿ ಅತ್ಯರ್ಪದ ಮಾಡು, ಎಲ್ಲ 5-2 ಮಿನಿಟ್ ಏನು ಮಾಡ್ತಾರೆ, ಇಲ್ಲಿ ಇಟ್ಕೊಂಡು ದೇವರೇ ನೀವೇ ಆಚರಣೆ ಮಾಡಿಸ್ಕೊಡಿ ಅಂದರೆ ಅವ್ರು ಇಷ್ಟಕ್ಕೆ ಮಾಡ್ತಾರೆ. ಯಾವ್ದು ಏನು ಮಾಡ್ತಾರೆ, ಎಲ್ಲ ಹೇಳಿ ಮಾಡ್ತಾರೆ. ಅದಕ್ಕೆ ಅಲ್ಲಿ ಅತಿಥಿ ಅದ್ಭುತ ನಡೀತಾ ಇತ್ತು. ಅವಾಗ ನಾವೇನು ಮಾಡಬೇಕು, ಇಲ್ಲಿ ಒಂದು ಕಡೆ ಹೋಗ್ತೀವಿ, ನಾವು ಮಾಡುವ ಅತಿಥಿ ಅದ್ಭುತ ನಡಿಬೇಕಾದ್ರೆ ನಾವೇನು ಮಾಡಬೇಕು, ಸ್ವಲ್ಪ ಹೊತ್ತು ಪ್ರೇಯರ್ ಮಾಡಿಬಿಟ್ಟು ಹೋಗ್ಬೇಕು. ನಿಜವಾಗ್ಲೂ ಅಲ್ಲಿ ಇವಾಗ ನೈಟ್ ಎಲ್ಲಾದರೂ ಒಂದು ಕಡೆ ಹೋಗ್ಬೇಕಾದ್ರೆ, ಒಂದು ಪ್ರೀಚ್ ಮಾಡಬೇಕಾದ್ರೆ, ದೇವಸ್ಥೆ ಹೋಗ್ಬೇಕಾದ್ರೆ ನಾನು ಕೂತ್ಕೊಂಡ್ಬಿಡ್ತೀರಿ, ಸ್ವಲ್ಪ ನಮ್ಗೆ ಗೊತ್ತಿಲ್ಲಪ್ಪ. ಅದೇ ನಾನು ತುಂಬ ಹೇಳೋದು, ಎಲ್ಲರಿಗೂ ಹೇಳೋದಂದ್ರೆ, ಒಂದು ದೇವರ ಸೇವೆಗೆ ಒಂದು ಮೆಸೇಜ್ ತಗೋಬೇಕಾದ್ರೆ ಅದು ಬೈಬಲಲ್ಲಿ ಜಾಸ್ತಿ ಕೂತ್ಕೊಳ್ಳೋದು ಮೊದಲು, ಪ್ರೇಯರಲ್ಲಿ ಜಾಸ್ತಿ ಕೂತ್ಕೋಬೇಕು ಅಂತ ನನ್ನ ಮಕ್ಕಳಿಗೆ ಹೇಳ್ಕೊಡ್ತೀನಿ. ಯಾವಾಗ ನೋಡಮ್ಮ, ಒಂದು ಮೆಸೇಜ್ ತಗೋಬೇಕಾದ್ರೆ ನೀನು ಜಾಸ್ತಿ ಪ್ರೇಯರ್ ಮಾಡು, ಆಮೇಲೆ ಬೈಬಲ್ ನೋಡು. ಆವಾಗ ನಿನಗೆ ಆಟೋಮೆಟಿಕ್ ಹೊರಡೋದು ಬರ್ತಾ ಇರ್ತದೆ, ಕಡಗಡಗಡ ನೀವು ಬರಿಬೋದು ಅಂತ. ಆದರೆ ಪ್ರೇಯರ್ ಇಂಪಾರ್ಟೆಂಟ್.
ಏಸಪ್ಪ ಹೇಳೋದು. ಅಪ್ಪ ಏಸಪ್ಪ ಅಲ್ಲಿ ಕೂತ್ಕೊಂಡು ಅಲ್ಲಿ ಇಷ್ಟೊಂದು ಧೈರ್ಯವಾಗಿ ಒಂದು ಸಿಲುಬೆಯಲ್ಲಿ ಎಷ್ಟೊಂದು ನೋವಿರ್ತದೆ, ರಕ್ತ ಬೇರೆ 150 ಏಟು ಇರ್ತದೆ. ಅದು ಕೋಟ ಅಲ್ಲ, ನಿಮ್ಗೆ ನೋಡಿದ್ರೆ ಕಾಣ್ತಾ ಇದೆ. ಮಕ್ಕಳಿಗೆ ಹೇಳಿದಾರಂತಾನೆ ಎತ್ತಿಟ್ಟೆ. ಆದರೆ ಅವ್ರಿಗೆ ಎಷ್ಟೊಂದು ಪಾಡುಗಳು ಅದನ್ನ ಇವಾಗ ನೋಡಿದ್ದಾರೆ, ಎಷ್ಟೊಂದು ಪಾಡುಗಳಾಗಿದೆ ಅಂತ ನೋಡಿ. ಇದನ್ನ ಈಗ ಕಂಡುಹಿಡಿದ್ದಾರೆ. ಅವ್ರನ್ನ ಇದು ಮುಚ್ಚಿಟ್ಟಿದಾರಲ್ಲ ಸಿಲುಬೆಯಲ್ಲಿ ನೇತಾಡಿದ ಮೇಲೆ ಆ ಬಟ್ಟೆನ ಬಟ್ಟೆನ ಎತ್ತು ಲಂಡನ್ ಇಟ್ಟಿದ್ದಾರೆ, ಮೀಸಿದ್ರು ಇಟ್ಟಿದಾರಂತೆ. ಈ ಮಕ್ಕಳಿಗೆ ಸಂಡೇ ಕ್ಲಾಸಿಗೆ ತೋರ್ಸಕ್ಕೆ ಅಂತ ಎತ್ತಿಟ್ಟೆ. ಇವಾಗ ಅದೇ ಅದು ಹೆಂಗ್ ಮಾಡಿದಾರಂತೆ, ಲಂಡನ್ ಮೀಸಿನಲ್ಲಿ ಈ ಬಟ್ಟೆ ಇಟ್ಟಿದಾರಂತೆ. ಅದು ಬಟ್ಟೆಯಲ್ಲಿ ಅವಾಗ ಗೊತ್ತಾಗಿದೆ ಇಲ್ಲೆಲ್ಲ 150 ಹುಳ್ಳು ಚುಚ್ಚಿಕೊಂಡು ಬೆಂದಕ್ಕೆ ಎಲ್ಲ ನಂಗೆ ಚುಚ್ಚಿ ಮಾಡಿ ಅಷ್ಟೊಂದು ಏಟು ಆದರೂ ಕೂಡ ನೀವು ಅಪ್ಪ ಅಮ್ಮ ಅಂತೀವಿ. ಅದು ಇವ್ರು ಹೇಳ್ತಾರಲ್ಲ, ಹಾಲಿಂದ ಮಾಡ್ಕೊಂಡಕ್ಕೆ ಕಷ್ಟ ಆಗುತ್ತದೆ. ಅವ್ರು ಅಷ್ಟೊಂದು ಏಟು ಆಗಿ ಅಷ್ಟು ಅದು ಹೆಂಗಾಯ್ತು ಅವ್ರಿಗೆ ಹೆಂಗೆ ತಡ್ಕೊಳ್ಳೋ ಶಕ್ತಿ ಹೋದರೆ ಪ್ರೇರ್ ಮಾಡ್ತಾ ಇದ್ದಾರೆ. ಅದೇ ನಾವು ಏನಾದರೂ ತೊಂದರೆ ಆದರೆ, ಏನಾದರೂ ಕಷ್ಟ ಆದರೆ, ಯಾರಾದರೂ ಬೈದರೆ, ಯಾರಾದರೂ ಓಡಿದರೆ ನಾವೇನು ಮಾಡಬೇಕು? ಎಸಪ್ಪ ನೀವು ನೋಡ್ಕೊಂಡಿದ್ರೆ ಅವ್ರು ನೋಡ್ಕೊಳ್ತಾರೆ. ಅವ್ರು ನನಗೆ ಹೋಗಿ ಪ್ರೇರ್ ಮಾಡುವಾಗ ಕಲ್ಲು ಬಿಸಾಕ್ತರು. ಅವಾಗ ಅವ್ರೇನು ಮಾಡ್ತಾರೆ ಹೇಳ್ತಾ ಇದ್ದಾರೆ, ನನ್ನ ಒಂದೊಂದು ಕಲ್ಲು ಒಂದೊಂದು ಹೂವು ಥರ ಇತ್ತು. ಒಂದು ವಾಕ್ಯದಲ್ಲಿ ಹೇಳ್ತಾರೆ ಅವರು, ಒಂದೊಂದು ಹೂವು ಥರ ಇತ್ತಂತೆ. ಹಾಗಾದ್ರೆ ಏನು ಅವ್ರು ಪ್ರೇರ್ ಮಾಡ್ತಾ ಇದ್ರು. ಇವಾಗ ಏಸಪ್ಪ ಮುಗಿತು ಅದು ಹೇಳುವಾಗ ನಾನು ಏನೇನು ಮಾಡಿ ಮುಗಿತೀನಿ ಅಂತ ತುಂಬ ಎಲ್ಲ ನಮಗೋಸ್ಕರವಾಗಿ ಕಷ್ಟಪಟ್ಟು ನಾನು ಏನು ಮುಗಿಸ್ಬೇಕು ಎಲ್ಲ ಮುಗಿಸ್ತೀನಿ ಅಂತ ಹೇಳಿ ನಮಗೂ ನಿತ್ಯ ಜೀವ ಕೊಡ್ಬೇಕಂತ ಅವರು ತಿರುಗಿ ಅವ್ರು ಹೇಳ್ತಾರೆ, ಮುಗೀತು ದೇವರೇ, ನಾನು ಕರ್ಕೊಂಡು ಬಂದಿದ್ದೀರಾ. ಯಾಕೆ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ಪರಲೋಕ ಹೋಗ್ಬೇಕಂತ ನನ್ನನ್ನು ಈ ಪ್ರಪಂಚ ಕರ್ಕೊಂಡು ಬಂದಿದ್ದೀರಲ್ಲ, ಆಯ್ತು. ನಾನು ಎಷ್ಟೋ ನನ್ನ ಕೈಯಲ್ಲಿ ಎಷ್ಟು ಪ್ರಯತ್ನ ಮಾಡಿದ್ರಿ ಕೊನೆ ತನಕ ಕೂಡ ಸಾಯಿಸ್ತೀನಿ ಕೂಡ ದೇವರಿಗೆ ಶ್ರಮಿಸಿ ಅವ್ರು ನೀನು ಪರಲೋಕ ಬರ್ತೀಯ ಪರದೇಶ ಬರ್ತೀಯ ಅಂತ ಆ ಟೈಮಲ್ಲೂ ರಕ್ಷಣೆ ಕಾರ್ಯನೇ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನನ್ನ ಈ ಪ್ರಪಂಚಕ್ಕೆ ಯಾಕೆ ಕರ್ಕೊಂಡು ಬಂದಿರಂದ್ರೆ ಫಸ್ಟ್ ನಮ್ಮನ್ನ ನಿತ್ಯ ಜೀವ ಹೊಂದಬೇಕು. ಎರಡನೇದಾಗಿ ಅವರು ನಮಗೆ ಈಗಲೂ ಇವಾಗ ಜೀಸಸ್ ಇಲ್ಲ, ನಮಗೆ ಯಾರಿಗಾರು ಇವಾಗ ಪವಿತ್ರ ಆತ್ಮ ಇದೆ. ನಮ್ಮನ್ನು ನಡ್ಕೊಂಡು ಹೋಗೋಕ್ಕೆ, ನಮಗೆ ಹೇಳ್ಕೊಡೋಕ್ಕೆ, ನಮ್ಗೆ ಏನಾದ್ರು ಡೌಟ್ಸ್ ಬಂದರೆ ನಮಗೆ ಕಿವಿ ಮಾತಾಡಿ ಈ ಕಡೆ ಹೋಗು, ಈ ಕಡೆ ಮಾಡು, ಇದನ್ನ ಹೋಗು ಅಂತ ಹೇಳ್ಕೊಡೋಕ್ಕೆ ಪವಿತ್ರ ಆತ್ಮ ಈಗ ಇದ್ದಾರೆ. ಈ ಪವಿತ್ರ ಆತ್ಮನ ನಮಗೆ ಕೊಡೋಕ್ಕೆಂತಾನೆ ಏಸಪ್ಪ ಏನು ಮಾಡಿದ್ದಾರೆ, ನೆತ್ತಾಡಿದ್ದಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನಾನು ಹೋಗಿಲ್ಲ ಅಂದರೆ ನೀನು ಸಿಕ್ಕಲ್ಲ ನಿಮಗೆ. ನೋಡಿ, ಕೊನೆ ರಕ್ತಂಗ ಅವ್ರ ರಕ್ಷಣೆಗೋಸ್ಕರ ಹೋರಾಡ್ತಾ ಇದ್ರು. ಅವ್ರು ಹೇಳ್ತಾರೆ, ನಾನು ಹೋಗಿಲ್ಲ ಅಂದರೆ ನೀನು ನನಗೆ ತಂದವರು ನೋಡಿ ಒಂದು ನ್ಯಾಯ ಈ ಥರ ಎಚ್ಚರಿನ ದೇವಲ್ಲಿ ಒಂದು ಚರಚರಿ ಇತ್ತು, ಒಳಗಡೆ ಯಾರು ಹೋಗಂಗಿಲ್ಲ. ಆ ಕಾಲದಲ್ಲಿ ಇಲ್ಲ, ನಾಳೆ ನಿಂತ್ಕೊಳ್ಳೋಕ್ಕೆ ಆಗಲ್ಲ. ಲೇಡೀಸ್ನು ವೆರಿ ಪಾಸಸ್ ಮಾತ್ರ ಇರ್ತದೆ. ಆದರೆ ಏಸಪ್ಪ ಸಿಲುಬೆ ನೇತಾದ ಮೇಲೆ ನಮಗೂ ನನಗೆ ಮಾತ್ರ ನಿಮಗೆಲ್ಲರೂ ಕೃಪೆ ಕೊಟ್ಟಿದ್ದಾರೆ. ನಿಮ್ಮೆಲ್ಲ ಆ ಸಾರಿ ಲೇವಿಯರು ಮಾಡಿದ್ದಾರೆ ಅವರು. ಅದಕ್ಕೆ ಹೇಳ್ತಾರೆ, ಹಾಗಾದರೆ ನಾನು ದೇವರೇ ಏಸಪ್ಪ, ನಾನು ನಿಮ್ಮ ಪ್ರಕಾರ ಮಾಡಿ ಸೆರೆಚೇಲದ ಮೇಲಿಂದ ಎರಡಾಗಿ ಮಾಡಿ ನಾನು ಇವಾಗ ಏನು ಮಾಡಿದ್ದೀನಿ, ನ್ಯಾಯ ಪ್ರಮಾಣ ನೆರವೇರಿಸಿದ್ದೀನಿ. ಅದಕ್ಕೆ ನಾನು ಮಾಡಿ ಮುಗಿಸಿದ್ದೀನಿ. ಅಂದರೆ ನೋಡಿ, ಓದನ ಮತ್ತೇನು 28ನೇ ಅಧ್ಯಾಯ ಆಲೆ ತೆರೆಚಲೆ ಮೇಲೆ ಮತ್ತೇನು 27ನೇ ಅಧ್ಯಾಯ 50-53. ಯೇಸು ತಿರುಗಿ ಮಹಾಧ್ವನಿಯಿಂದ ಕೂಗಿ ಪ್ರಾಣ ಬಿಟ್ಟನು. ಆಗ ಈಗ ದೇವಾಲಯದ ತೆರೆಯು ಮೇಲಿಂದ ಕೆಳಗಿನವರೆಗೂ ಅರಿದು 2 ಭಾಗವಾಯಿತು. ನೋಡಿ, ಯಾವಾಗಲೂ ಬಟ್ಟೆ ಕೆಳಗಡೆ ತಾನೇ ಅರಿಯಕ್ಕಾಗುತ್ತದೆ. ಅದು ಮೇಲಿನ ಅಂಶೆ ಅದ್ಭುತ ಮಾಡಿ ಪ್ರಜಾರಿಯಾಗಿರೋ ನಮಗೂ ದೇವರು ರಕ್ಷಣೆ ಕೊಡೋ ಮಾತಲ್ಲ. ಇಲ್ಲಿ ಕೂತ್ಕೊಂಡು ಈ ಬೈಬಲ್ನ ಎತ್ಕೊಂಡು ಓದಕ್ಕೆ ನಮಗೆ ಕಿರುವೆ ಮಾಡಿದಕ್ಕೆ ಏಸಪ್ಪ ನೆತ್ತಾಡಿಯಿಂದ ಸಿಲುಬೆಯಲ್ಲಿ ಅವ್ರು ಮುಗಿದಿಂದ ನಮಗೆ ಸುರಕ್ಷೆ ಸಿಕ್ಕಿತು. ಅದು ಮಾತಲ್ಲ, ಅವ್ರು ಹೇಳ್ತಾ ಇದ್ದಾರೆ, ನಾನು ಸಿಲುಬೆಯಲ್ಲಿ ನಾನು ಸತ್ತೋಗಿಲ್ಲ ಅಂದರೆ ನಿಮಗೆ ಹೋಲಿ ಸ್ಪಿರಿಟ್ ಬರಲ್ಲ, ಪವಿತ್ರ ಆತ್ಮನ ಬರಲ್ಲ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಅದು ಹೆಂಗೆ ಅಂದರೆ ನೋಡಿ, ನಾನು ಹೋಗಾದಿರ ವಾಸಿಗೆ ಯೋವಾನ್
ಇರುವುದಾದ ಯೋಗನ 20ನೇ ಅಧ್ಯಾಯ 22ನೇ ವಾಕ್ಯ. ಇದನ್ನು ಹೇಳಿ ಅವರ ಮೇಲೆ ಊದಿ ಅವರಿಗೆ, ಪವಿತ್ರಾತ್ಮ ವರವನ್ನು ತಕ್ಕೊಳ್ಳಿರಿ. ನೀವು ಯಾರ ಪಾಪಗಳನ್ನು ಕ್ಷಮಿಸಿ ಬಿಡುತ್ತೀರೋ ಅವರಿಗೆ ಅವುಗಳ ಕ್ಷಮಾಪಣೆ ಆಗುತ್ತದೆ. ಯಾರ ಅವರು ಸಿಲುವೆಯಲ್ಲಿ ನೇತಾಡಿ ಸಿಲುವೆಯಲ್ಲಿ ಜೀವ ಬಿಟ್ಟಿಂದ ನಮಗೆ ಪವಿತ್ರಾತ್ಮ ಕೊಟ್ಟಿದ್ದಾರೆ. ಒಂದು ವೇಳೆ ಜೀವ ಬಿಟ್ಟಿಲ್ಲ ಅಂದರೆ ನಾವು ಪವಿತ್ರಾತ್ಮ ಮಾಡಲ್ಲ. ಪವಿತ್ರಾತ್ಮ ಇಲ್ಲ ಅಂದರೆ ನಮಗೆ ಧೈರ್ಯ ಇಲ್ಲ, ನಮಗೆ ರಕ್ಷಣೆ ಇಲ್ಲ. ಕಟ್ಟ ಅದಕ್ಕೆ ನೋಡಿ 16ನೇ ವಾಕ್ಯ ಹೇಳ್ತಾರೆ ಯೋಗನ 16ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ, ನಾನು ಹೋಗಿಲ್ಲ ಅಂದರೆ ನಿಮಗೆ ಪವಿತ್ರಾತ್ಮ ಸಿಕ್ಕಲ್ಲ. ಅದಕ್ಕೆ ಹೇಳ್ತಾರೆ ನಾನು ಎಲ್ಲ ಮಾಡಿ ಮುಗಿಸ್ತೇನ ರೈಟ್, ಈಗ ಸತ್ತೋದ್ಮೇಲೆ ಪವಿತ್ರಾತ್ಮ ಸಿಗ್ತಾರೆ ಅಂತ ಹೇಳಿ ಮುಗಿತ್ತು ಅಂತ ಐಡಿಯಾ ಮಾಡ್ತಾರೆ. ಯೋಗಾನ 16ನೇ ಅಧ್ಯಾಯ 17ನೇ ವಾಕ್ಯ. ಆದರೆ ನಾನು ನಿಮಗೆ ಸತ್ಯವನ್ನೇ ಹೇಳುತ್ತೇನೆ, ಕೇಳಿರಿ. ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ಹೇಗೆಂದರೆ ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ. ನಾನು ಹೋದರೆ ಆತನನ್ನು ನಿಮ್ಮ ಬಳಿಗೆ ಕಳುಹಿಸಿಕೊಡುತ್ತೇನೆ. ನಾನು ಹೋಗಿಲ್ಲ ಅಂದ್ರೆ ನಿಮಗೆ ಪವಿತ್ರಾತ್ಮ ಸಿಕ್ಕಲ್ಲ. ನಾನು ಈಗ ಸಿಲುವೆಯಲ್ಲಿ ನೇತಾಡಿಂದ ನಿಮಗೆ ಪವಿತ್ರಾತ್ಮ ಸಿಕ್ಕುತ್ತದೆ. ಸರಿ, ಪವಿತ್ರಾತ್ಮ ಯಾಕೆ ಹೋಗ್ಬೇಕಾಗುತ್ತದೆ ಅಂದ್ರೆ ಅಪೊಸ್ತಲರ 1:8ನೇ ವಾಕ್ಯ. ನೀವು ಬೆಲ್ಲ ಹೊಂದಿದ್ದೀರಂತೆ. ನೀವು ಇವಾಗ ಯಾರ ಹತ್ರ ಹೋಗಿ ಮಾತಾಡೋಕ್ಕೆ ಧೈರ್ಯ ಇರ್ತದೆ, ಕೆಲವರ ಹತ್ರ ಮಾತಾಡೋಕ್ಕೆ ಧೈರ್ಯ ಇರಲ್ಲ, ನೋಡಿ ಬಿಡ್ತಾರೆ. ಆದರೆ ನಮ್ಮ ಒಳಗೆ ಪವಿತ್ರಾತ್ಮ ಇದ್ರೆ ಅವ್ರ ಪವಿತ್ರಾತ್ಮ ನೀವು ಈಗ ಬೀಸಿಲ್ಲ. ಪವಿತ್ರಾತ್ಮ ನಮ್ಮೊಳಗೆ ಬಂದು ಮಾಡ್ತಾರೆ, ಧೈರ್ಯ ಕಿವಿಗೆ ಇರ್ತಾನೆ ಇರ್ತಾರೆ. ಈ ಥರ ಮಾತಾಡೋದು. ಅವ್ರು ಈ ಕೊಚ್ಚಿಗೆ ಹೇಳುವಾಗ ನಾನು ಹೇಳಿದೆ, ಸ್ವಲ್ಪ ಇದು ಕೊಚ್ಚಿಗೆ ನಾನು ಏನು ಹೇಳಬೇಕು ಇದಕ್ಕೆ ಆನ್ಸರ್ ಕೊಡಿ. ನಮಗೆ ಕಿವಿಗೆ ಕೇಳಿ ಹೇಳಿ ಗೊತ್ತಾ ಇದ್ದಾರೆ. ಸಿಗುತ್ತೆ ಪವಿತ್ರಾತ್ಮ ಇಲ್ಲ. ನಾನು ಹೋಗಿಲ್ಲ ಅಂದರೆ ಪವಿತ್ರಾತ್ಮ ಯಾಕೆ? ಅಪೊಸ್ತಲರ 1ನೇ ಅಧ್ಯಾಯ 8ನೇ ವಾಕ್ಯ. ಯಾಕೆ ಪವಿತ್ರಾತ್ಮ ಬೇಕಾಗುತ್ತದೆ? ಖಂಡಿತವಾಗಿ ಎಲ್ಲರೂ ಪವಿತ್ರಾತ್ಮ ಬೇಕೇ ಬೇಕಾಗುತ್ತದೆ. ಅಪೊಸ್ತಲರ 1ನೇ ಅಧ್ಯಾಯ 8ನೇ ವಾಕ್ಯ. ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟೆ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅನ್ನನು. ಪವಿತ್ರಾತ್ಮರು ಬಲ ಹೊಂದಿದ್ದೀರಾ. ಎಲ್ಲೆಲ್ಲ ಸಾಕ್ಷಿ ಅಂತ ಯೂದಾಯಲ್ಲಿ, ಯೆರೂಸಲೇಮಲ್ಲಿ, ಸಮಾರ್ಯಲ್ಲಿ, ಪ್ರಪಂಚ ಪೂರ್ತಿ ಎಲ್ಲರೂ ಧೈರ್ಯವಂತ, ಎಲ್ಲರೂ ಸಾಕ್ಷಿ ಅಂತ. ಹೆಂಗೆ? ನಿಮಗೆ ಒಳಗೆ ಪವಿತ್ರಾತ್ಮ ಬಂದರೆ, ನೀವು ಪವಿತ್ರಾತ್ಮ ಇಲ್ಲದಿದ್ರೆ ನಾವು ಭಯ ಪಡ್ತೀವಿ. ಈ ಪವಿತ್ರಾತ್ಮ ಯಾವಾಗ ಸಿಕ್ಕುತ್ತಾರೆ? ಏಸಪ್ಪ ಸಿಲುವೆಯಲ್ಲಿ ನೇತಾಡಿ ಜೀವ ಕೊಟ್ಟ ಮೇಲೆ. ಈ ಜೀವ ನಾವು ಸೆತ್ತೋಗಿ ಉತ್ತರ ಎಲ್ಲ ಮತ್ತು ದಿವಸ ತಾಯೇ ಸತ್ತೋಗ್ತಾರೆ. ಆದರೆ ಇದು ಮಾಂಸಿ ಸಾಯಿ ನಮಗೆ. ಆದರೆ ನಮ್ಮ ಆತ್ಮ ಅಂತ ಒಂದಿದೆ, ಗೊತ್ತಾ ಎಲ್ಲರಿಗೂ? ನಮ್ಮಲ್ಲಿ ಇವಾಗ 3 ಇದೆ, ಎಲ್ಲರಿಗೂ ನೋಡೋಣ. ಈಗ ಶರೀರ ಅಂದರೆ ಯಾವುದು? ನಮ್ಮ ಶರೀರ ಮೇನ್ ಎಲ್ಲಿದೆ? ನಮ್ಮ ಶರೀರ ಇದೆಯಾ ಅಲ್ವಾ? ಕೈ ಕಾಲು ಇದೆಯಾ? ನೋಡೋಣ ಎಲ್ಲಿದೆ? ಅದೇ ಕೈ ಕಾಲು ಇದ್ದಿದ್ದಾನೆ, ಅದೇ ಮಾಂಸತ್ತ ಶರೀರ ತಾನೆ. ಸರಿ, ಈಗ ಉಸಿರಾಡ್ತೀರಾ? ಸ್ವಲ್ಪ ಹೊತ್ತಿಗೆ ಮಾಡ್ಕೊಳ್ಬೇಕ ನೋಡೋಣ. ತುಂಬ ಹೊತ್ತು ಮಾಡ್ಕೊಂಡ್ರೆ ಏನಾಗುತ್ತದೆ ಅಂತ ಉಸಿರು ಹೋಗುತ್ತಾನೆ. ಮತ್ತೆ ಇಲ್ಲಿ ಏನು ಹೋಗ್ತಾ ಇದೆ? ಹಂಗಾದ್ರೆ ಉಸಿರು ಹೋಗ್ತಾ ಇದೆ ತಾನೆ ಕೆಲವು. ಆದರೆ ಇದು ಹೋಯ್ತಂದ್ರೆ ಅದು ಒಳಗಿರೋದು, ಅದೇ ಜೀವ ಅಂತದ್ದು. ಆಮೇಲೆ ನಮ್ಗೊಂದು ಚಿಂತೆ ಇದೆಯಾ ಇಲ್ವಾ? ಯೋಚನೆ ಇದೆಯಾ ಇಲ್ವಾ? ಇದೆಯಲ್ವಾ? ಸರಿ, ಡಿಫ್ರೆಂಟ್ ಹೇಳ್ಬೇಕಾದ್ರೆ ಒಂದು ಆತ್ಮದಲ್ಲಿ ಒಂದು ಕೋಮಲ್ ಇದ್ದಾರೆ. ಒಬ್ಬರು ಕೋಮ ಅಂದ್ರೆ ಗೊತ್ತಾನೆ, ಅದೇ ಹಂಗೆ ಇದ್ದಾರೆ. ಅವ್ರ ಹತ್ರ ಹೋಗಿ ನೀವೇನಾದ್ರು ಮಾತಾಡ್ರಿ ಆನ್ಸರ್ ಕೊಡ್ತಾರ? ನೀವು ಅವ್ರನ್ನ ದಪ್ಪದ ಕೆಳಗೆ ಹಾಕಿದ್ರೆ ಗೊತ್ತಾವ್ರಿಗೆ? ನೀವು ಕೈ ಹಂಗೆ ಮಾಡ್ತೀವಿ ಗೊತ್ತಾಗವ್ರಿಗೆ? ಅದೇ ಇದು ಅವ್ರಿಗೆ ಜ್ಞಾನ ಇದ್ರೆ ತಪ್ಪದ ಹಾಕ್ಬಿಡ್ತಾರೆ. ಆದ್ರೆ ಈಗ ಅವ್ರಿಗೆ ಏನಿಲ್ಲ, ಚಿಂತೆ ಇಲ್ಲ. ಅದೇ ಆತ್ಮ. ಗೊತ್ತಾಯ್ತಾ? ಈ ಆತ್ಮನಿಗೆ ಮುಖ್ಯ ಜೀವ. ನಮ್ಮ ಶರೀರ, ನಮ್ಮ ಸೆತ್ತೋದ್ಮ ಎಲ್ಲ ಹೋಗ್ತದೆ. ನಮ್ಮ ಶರೀರ ಎಲ್ಲ ಶರೀರ ಏನು ಮಾಡ್ತಾರೆ? ಬರ್ತಾರೆ, ಬೆಂಕಿ ಹಾಕ್ತಾರೆ, ಏನೋ ಮಾಡ್ತಾರೆ, ಶರೀರ ಹೋಗ್ತದೆ. ಆದರೆ ನಮ್ಮ ಜೀವ ಎಲ್ಲ ಹೋಗ್ತದೆ ಗೊತ್ತಾ? ದೇವ್ರ ಹತ್ರ ಹೋಗ್ಬಿಡ್ತಾರೆ. ನಮ್ಮ ಉಸಿರಿದಲ್ಲ, ನೀವು ಹಿಡ್ಕೊಂಡ್ರೆ ಉಸಿರು ಹೋಗ್ತಲ್ಲ, ಈ ಉಸಿರು ಅಲ್ಲಿ ಪಿದಾತ್ರ ಹೋಗ್ಬಿಡ್ತದೆ. ಒಂದೇ ಒಂದು ಮಾತ್ರ ಜಡ್ಜ್ಮೆಂಟ್ಗೆ ಹೋಗೋದು. ಯಾವುದು? ಚಿಂತೆ. ಅದಕ್ಕೆ ನಾನು ಚಿಂತೆ
ಯಾರ ಬಗ್ಗೆ ಕೆಟ್ಟದ ನೆನೆಸ್ಕೋಬಾರದು, ಯಾರನ್ನ ಮೋಸ ಮಾಡಿ ನೆನೆಸ್ಕೋಬಾರದು. ಹಂಗೆಲ್ಲ ನೆನೆಸ್ಕೊಂಡ್ರೆ ನಾವು ನರಕಕ್ಕೆ ಹೋಗ್ಬೇಕಾಗುತ್ತದೆ. ಅಂದ್ರೆ ನಾವು ಚಿಂತೆನೆ ದೇವ್ರು ನೋಡೋದು. ಆದ್ರೆ ನೀವು ಚಿಂತೆ ಎಲ್ಲ ನೋಡೋಕ್ಕಾಗತ್ತಾರೆ? ನನ್ನ ಕಣ್ಣು ಕಾಣಿಸ್ತದ? ನೀವೇನೇ ಯೋಚನೆ ಮಾಡ್ತೀರಾ ಅಂತ ಹೇಳ್ಕೊಳ್ಳಿ. ನನಗೆ ಗೊತ್ತಾ, ಅಂದರೆ ಅದೇ ಒಂದು ಕಥೆ ಇರುತ್ತೆ. ಒಂದು ಪಾಸ್ ಈ ಥರ ಮೆಸೇಜ್ ಕೊಡ್ತಾ ಇದ್ರಂತೆ ಒಂದು ದಿವಸ. ಆ ಪಾಸ್ರು ಪಾತ್ರಲ್ಲ ಸ್ವಲ್ಪ ಇನ್ನೊಂದು ಸ್ವಲ್ಪ ಇಲ್ಲೆಲ್ಲ ದಾಡಿ ಇಟ್ಟಿದ್ದಾರಂತೆ ಆ ಪಾಸ್ತರು. ಇವರೆಲ್ಲ ಮೆಸೇಜ್ ಕೊಡ್ತಾ ಇರುವಾಗ ಅವರಮ್ಮ ಅವ್ರನ್ನ ಹಿಂಗೆ ನೋಡ್ತಾ ಇದ್ರಂತೆ. ಅವ್ರು ಪಾತ್ರ ಇಸ್ಕೊಂಡಿದ್ದಾರೆ. ಓ ತುಂಬಾ ಚೆನ್ನಾಗಿ ನನ್ನನ್ನ ನೋಡ್ತಾ ಇದ್ದಾರೆ, ಪ್ರಸಂಗ ಎಷ್ಟು ಚೆನ್ನಾಗಿ ಕೇಳ್ಕೊಂಡಿದ್ದಾರೆ ಅಂತ ನಡೆಸ್ಕೊಂಡಿದ್ದಾರೆ. ಸಭೆ ಮುಗಿದ ಮೇಲೆ ಅಮ್ಮ ಹತ್ರ ಹೇಳಿದ್ರು, ಅಮ್ಮ ಮೆಸೇಜ್ನ ಚೆನ್ನಾಗಿ ಕೇಳ್ಕೊಂಡಿದ್ದಾರೆ ಅಂದ್ರೆ ಅವರಲ್ಲಿ ಬೇರೆ ಏನು ಅಂತೀರಾ? ನನ್ನ ಮನೆಯಲ್ಲಿ ಒಂದು ಮೇಕೆ ಇತ್ತು, ಅದಕ್ಕೆ ಇಷ್ಟು ತಾಡಿ ಇತ್ತು, ಅದೆಲ್ಲ ಹೋಯ್ತು. ನಿಮ್ಮ ತಾಡಿ ನೋಡಿದ ಮೇಲೆ ಆ ಮೇಕೆನ ಯಾವಾಗ ಬಂದಿದ್ದಾರೆ ಹಾಗಾದ್ರೆ ಅವ್ರು ಹೆಂಗೆ ಮೆಸೇಜ್ ನೋಡಿರ್ತಾರೆ ಅಲ್ವಾ? ಅಂದ್ರೆ ನಮ್ಮ ಚಿಂತೆ ಬೇರೆ, ನಮ್ಮ ಶರೀರ ಬೇರೆ ಅಲ್ವಾ? ಇಲ್ಲಿ ನಾನು ನೋಡ್ತಾ ಇದ್ದೀರಾ, ನನಗೆ ಗೊತ್ತಿತ್ತು ಓ ನನ್ನನ್ನು ನೋಡ್ತಾ ಇದ್ದಾರೆ ನೆನ್ಸ್ಕೊಳ್ಳಿ. ಆದ್ರೆ ಏನೇ ನೆನ್ಸ್ಕೊತೀರಾ ಅಂತ ಗೊತ್ತಾ? ಇಷ್ಟರಲ್ಲಿ ಲಂಡನ್ಗೆ ಒಯ್ಯಬೇಕು ಅಲ್ವಾ? ಇಲ್ಲ ಅದೇ ಇಲ್ಲಿ ನಿಮ್ಮದು ಊರು ಎಲ್ಲರಿಗೆ ಹೋಗಿರ್ತದೆ ಅಲ್ವಾ? ನಮ್ಮ ಮನಸ್ಸು ಎಲ್ಲ ಹೋಗಿ ಅದು ನಮ್ಗೆ ಗೊತ್ತಿಲ್ಲಲ್ಲ. ಅದಕ್ಕೆ ಏನು ಹೇಳ್ತಾರೆ, ಈ ಚಿಂತೆಲ್ಲ ಮನಸ್ಸಾಗಿ ಮಾರ್ಪಡಿಸಿ ನಮ್ಮ ಆತ್ಮಕ್ಕೆ ರಕ್ಷಣೆ ಕೊಡಬೇಕು. ಅದನ್ನೇ ಏಸಪ್ಪ ಬೇಕಾಗಿತ್ತು. ನನ್ನ ಶರೀರ ಬೇಕಲ್ಲ ಏಸಪ್ಪಗೆ, ನನ್ನ ಜೀವ ಬೇಕಾಗಿಲ್ಲ ಏಸಪ್ಪಗೆ, ನನ್ನ ಚಿಂತೆ ಬೇಕಾಯ್ತು, ನನ್ನ ಚಿಂತೆ ಬೇಕು. ಒಂದು ದಿವಸ ಅವರು ದೇವ್ರಿಗೆ ಹೇಳ್ತಾ ಇದ್ದಾರೆ, ಒಂದು ಒಡವೆಲ್ಲ ಹಾಕ್ಕೊಂಡು ಒಬ್ರು ಚೆನ್ನಾಗಿ ಒಡವೆ ತುಂಬ ಒಡವೆಲ್ಲ ಹಾಕ್ಕೊಂಡು ಪವಿತ್ರ ಹಿಂಗೆ ಅವರೆಲ್ಲ ಮಾಡ್ತಾ ಇದ್ರು. ಎಲ್ಲ ಆದಮೇಲೆ ಮನೆಗೆ ಬಂದ್ಬಿಟ್ಟು ಹೇಳ್ತಾರೆ, ನೋಡಿದ್ದೀರಾ ಆ ಯಮ್ಮನ್ನ ಎಷ್ಟು ಒಡವೆ ಹಾಕ್ಕೊಂಡು ಬಂದಿದ್ದಾರೆ, ಎಷ್ಟು ಚೆನ್ನಾಗಿ ರೇಷ್ಮೆ ಹಾಕ್ಕೊಂಡಿದ್ದಾರೆ ನೋಡಿ. ಅದು ನಾನು ನೋಡೇ ಇಲ್ವಲ್ಲ ಅಂದೆ. ನಿಮ್ಗೇನು ಗೊತ್ತಿಲ್ವಾ? ಅಷ್ಟು ನೋಡಿ ಅದು ನಾನು ನೆನೆಸ್ಕೊಂಡೆ, ಏನಪ್ಪ ಇದು ಚರ್ಚೆ ನಾನು ಬಂದಿದ್ದೀನಿ, ನಾನು ನೋಡಿದೆ, ಒಡವೆ ನೋಡಿಲ್ಲ, ಬಟ್ಟೆ ನೋಡಿಲ್ಲ. ಆದರೆ ಈ ಅಮ್ಮ ಮಾತ್ರ ನೋಡಿ ನೋಡ್ಬೇಕಿದ್ದಾರಂತ. ಕೊನೆಗೆ ಇಬ್ರು ಸೆತ್ತೋಗ್ಬಿಟ್ಟಿದ್ದೀವಿ ಇಟ್ಕೊಳ್ಳಿ. ನನಗೆ ಹೇಳ್ಕೊಡೋದು ಸೆತ್ತೋಗ್ಬಿಟ್ಟಿದ್ದೀವಿ. ಸೆತ್ತೋದ್ಮೇಲೆ ಜಟ್ಕೊಂಡು ನಡ್ತಾ ಇದೆ. ಆ ಅಮ್ಮ ಮುಂದೆ ಹೋಗ್ತಾರೆ, ನಾನು ಹಿಂದೆ ಹೋಗ್ತಾ ಇದ್ದೀನಿ. ಆ ಅಮ್ಮ ಹೇಳ್ತಾರೆ, ಅದು ಮುಂಚೆ ಒಡವೆ ಹಾಕೊಂಡು ಹೋಗಿದಾರಲ್ಲ ಅವರಿದ್ದಾರೆ. ಅಷ್ಟೊಂದು ಒಡವೆ ಹಾಕೊಂಡು ಹೋದ್ರು ಅವ್ಳು ಹೆಂಗಿರ್ತಾರೆ, ಏಸಪ್ಪ ಬಾಮ 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 ಅಂತ ಹೇಳಿ ಪರ್ಲ ಕರ್ಕೊಂಡು ಹೋದ್ರಂತ. ಇವ್ರು ಅಮ್ಮ ಹಿಂದೆ ಹೋಗಿದಾರಲ್ಲ, ನಾನು ಹಿಂದೆ ನೋಡ್ತಾ ಇದ್ದೀನಿ. ಆ ಅಮ್ಮ ಪರ್ಲೋಕ್ ಹೋಗಿದಾರಲ್ಲ, ಈ ಅಮ್ಮ ಎಲ್ಲ ಹೋಗ್ತಾರೆ ನೋಡೋಣ ಅಂತ ಅವ್ರಿಗೆ ಹಿಂದೆ ಬರ್ತಾ ಇದ್ರಿ. ಈ ಅಮ್ಮ ಬಂದ್ಮೇಲೆ ಅವ್ರು ಇಟ್ಟು ಏನು ಒಡವೆ ಹಾಕಲ್ಲ ಬಿಟ್ರೆ ಬಾಮ ಬಾಮ ನರಗೆ ಹೋಗು ಅಂತ ಕೇಳಿದ್ರು. ನನಗೊಂದು ಡೌಟ್ ಬಂತು, ಯಾಕಂದ್ರೆ ನಾನು ಒಡವೆ ಹಾಕಿರಲ್ಲ. ಡೌಟ್ ಬಂದೆ. ನಾನು ಹೇಳಿದೆ, ಏಸಪ್ಪ ನನ್ನ ಟೈಮ್ ಬರುವಾಗ ನನಗೆ ಹೇಳಿದೆ, ಹೋಗಿ ಏಸಪ್ಪ ತೆಗಿದೆ, ಏಸಪ್ಪ ನೀವು ತಪ್ಪು ಮಾಡ್ತಾ ಇದ್ದೀರಾ. ಆ ಅಮ್ಮ ಅಟ್ಟು ಒಡವೆ ಹಾಕ್ಬಿಟ್ಟು ಬಂದರು, ಅವ್ರು ಚೆನ್ನಾಗಿ ಹೇಳಿದ್ರು ಹೋದ್ರು, ಒಳ್ಳೇದು ಅವ್ರು, ನಾನು ಏನು ಹೇಳಿಲ್ಲ. ಆದರೆ ಈ ಅಮ್ಮ ಏನು ಹಾಕಿಲ್ಲ, ಚೆನ್ನಾಗಿ ಪ್ರೇಯರ್ ಮಾಡ್ತಾ ಇದ್ರು. ಆದರೆ ಇವ್ರು ಯಾಕೆ ನರಕಕ್ಕೆ ತಳ್ಳಿದ್ದೀರಾ ಅಂತೆ. ಅವಾಗ ಏಸಪ್ಪ ಏನು ಹೇಳಿದ್ರು ಗೊತ್ತಾ? ಆಯಮ್ಮ ಒಡವೆಗಳು ಬಟ್ಟೆ ಎಲ್ಲ ಮೈಗೆ ಹಾಕಿದ್ರು, ಕರೆಕ್ಟ್ ಮೇಲೆ ಹಾಕಿದ್ದಾರೆ. ಆದರೆ ಈ ಅಮ್ಮ ಇಲ್ಲೇನು ಹಾಕಿಲ್ಲ, ಅದ್ರ ಕೈ ಮಾತ್ರ ಎಷ್ಟು ಒಡವೆ ಇಷ್ಟು ಚೆನ್ನಾಗಿದ್ದಾರೆ, ಇಷ್ಟು ಬಟ್ಟೆ ಹಾಕಿದ್ದಾರೆ. ಹಾಗಾದ್ರೆ ಎಲ್ಲಿ ಹೋಯ್ತದು? ಚಿಂತೆಗೆ ಹೋಯ್ತು. ಅದಕ್ಕೆ ದೇವರಿದ್ರು ಆ ಅಮ್ಮ ಮಣ್ಣು ಸಮೇತ ಇದ್ರು, ಅದಕ್ಕೆ ಮಣ್ಣಕ್ಕೆ ಹೋಗೋದು ಕಳಿಸ್ಬಿಟ್ಟಿನಿ. ಪ್ರಪಂಚನೇ ನೋಡ್ತಾ ಇದ್ರು. ಅದಕ್ಕೆ ನೀನು ಯಾವಾಗಲೂ ಕಣ್ಣು ಹೊತ್ತು ನೋಡಿಕೊಂಡು ಅದು ಇದು ನೋಡಬೇಡ, ಚಿಂತೆ ಮಾತ್ರ ಕರೆಕ್ಟಾಗಿರ್ಬೇಕು. ಚಿಂತೆನೇ ಜಡ್ಜ್ಮೆಂಟ್ ಹೋಗೋದು. ಅದನ್ನ ಇವತ್ತು ತಿಳ್ಕೊಳ್ಳಿ. ನಾವು ಏನೇ ಆದ್ರೂ ಶರೀರದಲ್ಲಿ ಏನೋ ಒಂದು ಆಗುತ್ತದೆ, ಒಂದು ವೆಳಸುಲಿರುತ್ತೆ, ಒಂದು ಆಸೆ ಪಟ್ಟು ಏನೋ ತಿಂತೀವಿ, ಆದರೆ ದೇವರಿದೆ ಇಲ್ಲಿ ಹೋಗ್ಬಿಡುತ್ತದೆ, ಅದೇನು ಚಿಂತೆ ಇಲ್ಲ. ಚಿಂತೆ ಮಾತ್ರ ಮಾಡ್ತೀವಲ್ಲ, ಅವಾಗ ಏಸಪ್ಪ ಇದ್ರೆ ಗೊತ್ತಾ, ನನ್ನ ಚಿಂತೆನೂ ನನ್ನ ಮಕ್ಕಳು ಪರಿಶುದ್ಧವಾಗಿರ್ಬೇಕು, ಅದಕ್ಕೆ ಪವಿತ್ರ ಆತ್ಮ ಇಲ್ಲಿ ಕಳಿಸಿದ್ದೀನಿ ಅಂತ ಹೇಳಿ ದೇವ್ರು ಏನು ಹೇಳ್ತಾರೆ, ಚಿಂತೆಯಲ್ಲಿ ಶುದ್ಧವಾಗಿರ್ಬೇಕಂತ ಹೇಳಿನೇ ನಾವು ಪರಿಶುದ್ಧವಾಗಿರ್ಬೇಕಂತಾನೆ ಸಿಲ್ವೆ ನಾನು ಮುಗಿತು. ದೇವರೇ ಈಗ ನಾನು ಮುಗಿತು, ನಾನು ಬರ್ತೀನಿ, ನಾನು ಬಂದ ಮೇಲೆ ನೀವು ಪವಿತ್ರ ಆತ್ಮ ಕಳಿಸಿ, ಇವರು ಒಳಗೆ ಪವಿತ್ರ ಆತ್ಮ ಮೇಲೆ ಎಲ್ಲರೂ ದೇವರಿಗೆ ಬರ್ತಾರೆ, ನಿತ್ಯ ಜೀವ ಹೊಂದ್ತಾರೆ ಅಂತ. ಅದಕ್ಕೆ ಏನು ಹೇಳ್ತಾರೆ ಗೊತ್ತಾ, ಈ ಶರೀರಕ್ಕೆ ಸಾವಿದೆ, ನಮ್ಮ ಚಿಂತೆಗೆ ಸಾವಿಲ್ಲ, ನಮ್ಮ ಜೀವಕ್ಕೆ ಸಾವಿಲ್ಲ. ನಮ್ಮ ಜೀವ ಪಿತಾತ್ರ ಹೋಗ್ಬಿಡ್ತೀವಿ, ಅದಕ್ಕೇನು ಸಂಬಂಧನೇ ಇಲ್ಲ. ಆದರೆ ನಮ್ಮ ಚಿಂತೆ ಇರಲ್ಲ, ಈ ಚಿಂತೆ ಇದೆ. ಅದಾಗ ಹೇಳ್ತಾ ಇದ್ರ ದೇವಗಳೆಲ್ಲ ಅರ್ಥ ಇದೆ, ಏನು ಹೇಳ್ತಾರೆ, ಅಯ್ಯೋ ಏನೋ ಆಸೆ ತೀರೋ ಇಲ್ಲ, ಅದಕ್ಕೆ ಸುತ್ತಾಡ್ತಾ ಇದ್ದಾರೆ ಹೇಳ್ತಾ ಇರ್ತಾನೆ. ಮತ್ತೆ ಅವ್ರು ಎಲ್ಲಿ ಅವ್ರ ಚಿಂತೆ ಎಲ್ಲಿತ್ತು?
ಯಾರನ್ನ ಸಾಯಿಸೋಣ, ಯಾರನ್ನ ನಮ್ಮ ಜೊತೆಗೆ ಕರ್ಕೊಂಡು ಪಿಸಾಸ್ತಾನೆ ಅದು. ಹಂಗಂದ್ರೆ ಹೇಳಿ, ಒಂದು ವೇಳೆ ನಮ್ಮಲ್ಲಿ ಪಿಸಾಸಿ ಏನಾದಿದ್ರೆ ನಾವೇನು ಮಾಡಬೇಕು? ಬೇಡಪ್ಪ ಸ್ವಾಮಿ, ನಾನು ನರಕಕ್ಕೆ ಹೋಗ್ಬಿಡ್ತೀನಿ, ನನ್ನ ಚಿಂತೆ ಬೇಡ, ನನ್ನ ಚಿಂತೆನೆ ಸರಿ ಮಾಡಿ ಸರಿಪಡ ಅಂತ ಹೇಳ್ಬೇಕು. ಅವಾಗಿದ್ರೆ ದೇವ್ರು ಮಾಡ್ತಾರೆ, ನಮ್ಮ ಚಿಂತೆನೇ ಜಡ್ಜ್ಮೆಂಟ್ಗೆ ಹೋಗೋದು. ಅದರಿಂದ ನೀವೇನು ಮಾಡುವ, ನಮ್ಮ ಶರೀರ ಮಂಡಕ್ಕೆ ಹೋಗ್ಬಿಡ್ತದೆ, ನನ್ನ ಜೀವ ಇದಾಗ್ತದೆ. ಆದರೆ ನನ್ನ ಚಿಂತೆ ಮಾತ್ರ ಜಡ್ಜ್ಮೆಂಟ್, ನರಗಕ್ಕ ಪರಲೋಕ. ಅದಕ್ಕೆ ಏಸಪ್ಪ ಹೇಳ್ತಾರೆ, ನಾನು ಮರಣನ ಗೆದ್ದಿದ್ದೀನಿ. ಮರಣ ಅಂದರೆ ಏನು? ಮರಣ ಆತ್ಮೀಕ ಮರಣ. ನಾನು ಬಂದ ಮೇಲೆ ನನ್ನ ಜನ ಯಾವುದು ಪ್ರಪಂಚ ಚಿಂತೆ ಇರಲ್ಲ, ಕೆಟ್ಟ ಚಿಂತೆ ಇರಲ್ಲ, ಮೋಸವಾದ ಚಿಂತೆ ಇರಲ್ಲ, ನೋಡೋಕ್ಕೆ ಚೆನ್ನಾಗಿರ್ತಾರೆ. ಆದರೆ ಒಳಗಡೆ ಹೆಂಗಿದ್ದ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ದೇವರ ಅವ್ರಿಗೆ ಮಾತ್ರ ಗೊತ್ತು. ನಾವು ಮೊಹನ ನೋಡೋದು, ಏಸಪ್ಪ ಯಾರು ನೋಡ್ತಾರೆ? ಚಿಂತೆ ನೋಡ್ತಾರೆ ಅಂತ ಹೇಳ್ತದೆ. ಈಗ ನನ್ನ ಮಕ್ಕಳೆಲ್ಲ ಖಂಡಿತವಾಗಿ ಮಾಂಸಿಕ ಶರೀರ ಮರಣ ಇರಲ್ಲ ಅವ್ರಿಗೆ. ಎಲ್ಲರೂ ನನ್ನ ಮಕ್ಕಳು, ಅವ್ರಿಗೆಲ್ಲ ಪರಲೋಕ ರಜೆ ನೋಡಿ. ಅದಕ್ಕೆ ಅವ್ರ ಸರಿ ಗೊತ್ತಿಲ್ಲ, ಅವರು ಆಸೆ ಚಿಂತೆ ಎಲ್ಲத்தையும் ಅವ್ರಿಗೆ ಕೊಡ್ತಾರೆ. ಕೊನೆ ಚೊಟ್ಟು ರಕ್ತ ಇರತ್ತಂದ್ರೆ ಅವ್ರು ಏನು ಮಾಡ್ತಾರೆ? ರಕ್ಷಣೆ ಕೊಡ್ತಾನೇ ಇದ್ರು. ಅಭಿಷೇಕ ಮರಣತೆ ಏಸಯ್ಯ ಮರಣ ಅನ್ನೋದು ಯಾವ್ದು ಗೊತ್ತಾ? ಇವಾಗ ಹೇಳಿದ್ರ ನಮ್ಮ ಆತ್ಮಿಕ ಮರಣನೇ ಮರಣ, ನಮ್ಮ ಶರೀರ ಅಂತ ಹೇಳಲ್ಲ. ಈಗಲೂ ಹೇಳ್ತಾ ಇದ್ದಾರಲ್ಲ, ಅದೇ ನಾನು ಹೇಳ್ತಾ ಇರೋದು, ಸತ್ತೋದ್ರು ಕೂಡ ಈಗಲೂ ಮಾತಾಡ್ತಿದ್ರು. ಅಂಬೇಡ್ಕರ್ ಎಷ್ಟು ವರ್ಷ ಆಯ್ತು, ಅದೇ ಒಳ್ಳೆಯವರು, ಅವ್ರು ನಾಮನ ಮಾಡ್ತಾ ಇರ್ತಾನೆ. ಅದೇ ನೋಡಿ ಓದಿ ನೋಡೋಣ. ಏಸಾಯನು 25:8 ವಾಕ್ಯ. ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವನು, ಕರ್ತನಾದ ಯೆಹೋವನು ಎಲ್ಲರ ಮುಖದಲ್ಲಿನ ಕಣ್ಣೀರನ್ನು ಒರೆಸಿ ಬಿಡುವನು, ತನ್ನ ಪ್ರಜೆಯ ಅವಮಾನವನ್ನು ಭೂಮಂಡಲದಿಂದಲೇ ತೊಲಗಿಸುವನು, ಯೆಹೋವನೇ ಇದನ್ನು ನುಡಿದಿದ್ದಾನೆ. ಮರಣವನ್ನು ದೇವಾಗಿ ಅವರೇ ಕೆತ್ತಿದ್ದಾರೆ. ಎದಕ್ಕೆ? ನಮಗೆ ನಿತ್ಯ ಜೀವ ಕೊಡ್ಬೇಕಂತ. ಹಾಗಾದ್ರೆ ಅವರು ಸಿಲುವೆಯಲ್ಲಿ ನೇತಾಡೋದ್ರಿಂದ, ಜೀವ ಬಿಟ್ಟಿರೋದ್ರಿಂದ, ಅವ್ರ ಜೀವ ಬಿಟ್ಟಿರೋದ್ರಿಂದ ನಮಗೆ ನಮಗೆ ಮರಣ ಇಲ್ಲ. ನಾವು ಹೆಂಗಿರ್ತೀವಿ ಗೊತ್ತಾ? ದೇವರೊಟ್ಟಿಗೆ ಇರ್ತೀವಿ. ಈಗಲೂ ನೀವು ಪ್ಯಾರಡೈಸ್ ಇವಾಗ ಹೇಳಿದ್ರಲ್ಲ, ಮೆಸೇಜ್ ಕೊಡುವಾಗ, ನಾವು ಸೆತ್ತೋದ್ರೆ ಪರಲೋಕಕ್ಕೆ ಹೋಗಲ್ಲ, ಪರದೀಸಿರ್ತೀವಿ. ಪರದಿಸಿ ಆಮೇಲೆ ಜಡ್ಜ್ಮೆಂಟ್ ಬಂದಮೇಲೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಪರಲೋಕಕ್ಕೆ, ಆಯ್ತಾ? ಆದರೆ ಒಂದು ವೇಳೆ ನಾವು ದೇವರೊಳಗೆ ಇಲ್ಲ ಇದ್ದರೆ ಧೂಳಲ್ಲಿ ನಾವು ನಮ್ಮ ಆತ್ಮ ಧೂಳಲ್ಲಿ ಹೋಗಿ ಅಲ್ಲೇ ಅಂತಾಡ್ತಾ ಇರ್ತದೆ. ಈಗ ದೇವರ ಕೃಪೆಯಿಂದ ನಾವು ದೇವರ ಆಶೀರ್ವಾದದಿಂದ ದೇವರ ಮರಣವನ್ನು ಸಿಲುಬೆಯಲ್ಲಿ ಗೆದ್ದಿರೋದ್ರಿಂದ ನಮಗೆ ಜಡ್ಜ್ಮೆಂಟ್ ಸಿಕ್ಕುತ್ತದೆ, ನಮಗೆ ಪರಲೋಕ ರಾಜ್ಯತೆ ಕೊಡಬೇಕಂತಾನೆ ಮಾಡಿದ್ದಾರೆ. ಆದರೆ ನಾವು ನೆನೆಸ್ಕೋಬೇಕು, ನಮ್ಮದು ಮೂಡಿದೆ, ನಾವು ಎಷ್ಟಪ್ಪ ನಮ್ಮ ಚಿಂತೆನ ಶುದ್ಧವಾಗಿ ಮಾಡಿಕೊಡಿ ಎಷ್ಟಪ್ಪ. ನನಗೆ ಬಟ್ಟೆಯಲ್ಲಿ ಒಳ್ಳೆ ಬಟ್ಟೆ, ರೇಷ್ಮೆ ಬಟ್ಟೆ ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ, ಆದರೆ ದೇವರೇ ನಾನು ಚೆನ್ನಾಗಿ ಕೊಟ್ಟ, ಏನೋ ಇದು ಸಾಕಾಗುತ್ತೆ. ನಾನು ಒಡವೆ ಎಲ್ಲ ತುಂಬ ಹಾಕಬೇಕಂತಲ್ಲ, ಅದು ಇದ್ರೂ ಸರಿ ಇದ್ದಿದ್ರು, ಅದಕ್ಕೆ ಒಡವೆ ಹಾಕಿರೋ ಪರಲೋಕ ಹೋಗಲ್ಲ ಅಂತಲ್ಲ. ಆಬ್ರಹಾಮನ ಮನೆಯಲ್ಲಿ 317 ಜನ ಕೆಲಸ ಮಾಡವ್ರೆ. ಒಂದು ಮನೆಯಲ್ಲಿ 318 ಜನ ಕೆಲಸ ಮಾಡವ್ರೆ, ಒಟ್ಟು ಸೌಕರ್ಯ. ಆದರೆ ಅವ್ರು ಪರಲೋಕದಿದ್ದಾರೆ ಅಂತ ವೇದವಾಕ್ಯ ಹೇಳ್ತಾ ಇದೆ. ಹಾಗಾದ್ರೆ ಸೌಕಾರದ್ದಲ್ಲ, ಬಡವರಂತಲ್ಲ, ಒಳ್ಳೆ ಬಟ್ಟೆ ಹಾಕಿರೋದಲ್ಲ, ರೇಷ್ಮೆ ಬಟ್ಟೆ ಹಾಕಿರೋದಲ್ಲ, ಒಡವೆ ಹಾಕಿರೋದಲ್ಲ, ಚಿಂತೆ. ಇವಾಗ ತೀರ್ಮಾನ ನೋಡ್ಬಿಟ್ರೆ, ಯಾಕಂದ್ರೆ ನಮಗಾಗಿ ರಕ್ತ ಸಿಲುವೆ ನೇತಾಡಿ ನಮಗೋಸ್ಕರ ನಮಗೆ ನಿತ್ಯ ಜೀವ ಕೊಡ್ಬೇಕಂತ. ನಮ್ಮ ಶರೀರ ಬೇಕಾದರೆ ಸತ್ತೋಗ್ತದೆ, ನಮ್ಮ ಆತ್ಮ ಸಾಯ್ಬೇಕಂತ ದೇವರ ಅಸ್ತುಗಳಕ್ಕೆ ನಾನೆಲ್ಲ ಮುಗಿಸ್ತೀನಿ ಅಂತ ದೇವರ ಕೈ ನನ್ನ ಆತ್ಮನೂ ಒಪ್ಪಿಸ್ಕೊಟ್ಟಿದ್ದಾರೆ. ಇದೇ ಥರ ನಾವು ಕೂಡ ಎಷ್ಟಪ್ಪ ಕೊನೆ ಜೀವ ಇರತ್ತಾಗ ನಿಮ್ಮ ದೇವರ ಸೇವೆ ಮಾಡ್ತೀವಿ, ಎಷ್ಟು ಹುಡುಕಿರ್ತೀನೋ ಅಷ್ಟು ಎಷ್ಟಪ್ಪ ನಿಮ್ಮ ಜೊತೆಗೆ ಕೊನೆಯಲ್ಲಿ ನನ್ನ ಜೀವನ ನೀವೇ ಎತ್ಕೊಂಡು ಹೋಗ್ಬೇಕಂತ ನಾವು ಪ್ರೇರ್ ಮಾಡ. ದೇವ್ರ ಆಶೀರ್ವಾದ ಕೊಡ್ತಾರೆ. ನೀವು ವಾಕ್ಯದಲ್ಲಿ ಅರ್ಥ ಆಗಿರ್ತಂತ ನೆನೆಸ್ಕೊಳ್ತೀನಿ.